ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ನನ್ನ ವ್ಲಾಗಲ್ಲಿ ನಾನು ಏನು ಮಾಡ್ತಿದ್ದೀನಿ ಅಂತಂದರೆ, ನಾನು ಸರ್ಪ್ರೈಸ್ ಕೊಡಕ್ಕೆ ಹೊರಟಿದ್ದೀನಿ ನನ್ನ ಹಸ್ಬೆಂಡ್ಗೆ. ಸೊ ಇವತ್ತಿಗೆ ನನ್ನ ಮತ್ತು ನನ್ನ ಹಸ್ಬೆಂಡ್ ಎಂಗೇಜ್ಮೆಂಟ್ ಆಗಿ 3 years ಆಯಿತು. ಸೊ 3rd ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಸಣ್ಣ ಇದು ಜಸ್ಟ್ ಲೈಕ್ ಸ್ಮಾಲ್ ಸರ್ಪ್ರೈಸ್ ಆಗಿರುತ್ತೆ. ನನಗೆ ಟೈಮ್ ತುಂಬಾನೇ ಕಮ್ಮಿ ಇದೆ. ಸೊ ನನಗೆ ಸಿಕ್ಕಿರೋಂಥ ಟೈಮಲ್ಲಿ ನಾನು ಎಷ್ಟಾಗುತ್ತೋ ಅಷ್ಟು ಡೆಕೋರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಡೆಕೋರೇಷನ್ ಮಾಡೋದನ್ನ ನಿಮಗೂ ತೋರಿಸ್ತೀನಿ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಕಾಣೆ. ಲಾಸ್ಟಲ್ಲಿ ನೀವು ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ ತಿಳಿಸಿ ನನಗೆ. ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ನನ್ನ ಶ್ರುತಿ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲ ನಾನು ಡೆಕೋರೇಷನ್ ಮಾಡೋಕ್ಕೆ ತೊಗೊಂಡಿರೋ ಅಂಥ ಐಟಮ್ಸು. ಮನೇಲೇ ಇರೋದನ್ನು ಯೂಸ್ ಮಾಡ್ತಿದ್ದೀನಿ. ಇದರಲ್ಲಿ ಒಂದೇ ಒಂದು ಮಾತ್ರ ಈ ಆ್ಯನಿವರ್ಸರಿ ಅಂತಿದೆ ಅಲ್ವಾ, ಇದು ಮಾತ್ರ ನಾನು ಪರ್ಚೇಸ್ ಮಾಡಿ ತೊಗೊಂಡು ಬಂದೆ. ಸೊ ಇವಾಗ ಕ್ವಿಕ್ಕಾಗಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಗೈಸ್, ಇದು ನೋಡಿ, ನನಗೆ ಇದರಲ್ಲಿ ಇದ್ದಂಥ 2 ಲೆಟರ್ಸು SP ಸೇಮ್ ಕಲರ್ ಇತ್ತು. ಸೊ ನಂಗೆ ಖುಷಿ ಆಯಿತು ನೋಡಿ. S ಅಂದರೆ ಶ್ರುತಿ, P ಅಂದರೆ ಪ್ರದೀಪ್. ಸೊ ಹೇಗಿದೆ? ಆ್ಯಕ್ಚುಲಿ ನಾನು ವಾಯ್ಸ್ ಓವರ್ ಏನಕ್ಕೆ ಕೊಡ್ತಿದ್ದೀನಿ ಅಂತಂದರೆ, ನಾನು ಮೈಕ್ ಆಫ್ ಆಗಿಬಿಟ್ಟಿತ್ತು. ಸೊ ವಾಯ್ಸ್ ಏನೂ ರೆಕಾರ್ಡ್ ಆಗಿರಲಿಲ್ಲ. ಸೊ ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಗೈಸ್, ಇನ್ನೊಂದೇನೆಂದರೆ, ಇದೆರಡು ಏನದು ರೋಸಸ್ಸು, ಆರ್ಟಿಫಿಷಿಯಲ್ ರೋಸಸ್ಸು. ಇದನ್ನು ನಾವೇನಕ್ಕೆ ಅಂದರೆ ರಿಂಗ್ನ ಇಡೋದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಸೊ ರಿಂಗ್ಸ್ ಬಂದು ಆ್ಯಕ್ಚುಲಿ ನಮ್ದು ಎಂಗೇಜ್ಮೆಂಟ್ ರಿಂಗ್ಸು. ಸೊ ನೋಡಿ ಹೆಂಗಿದೆ ಅಂತ, ಚೆನ್ನಾಗಿದೆ ಅಲ್ವಾ? ಸೊ ನಮ್ಮದು ಎಂಗೇಜ್ಮೆಂಟ್ನ ರೀಕ್ರಿಯೇಟ್ ಮಾಡಬೇಕು ಅಂತ ನಾನು ಸುಮ್ಮನೆ ಈ ರೋಸಸ್ನ ಇಟ್ಕೊಂಡು ಮಾಡ್ತಿದ್ದೀನಿ. ಮತ್ತು ಇದು ಫೈನಲ್ ಲುಕ್ ಆಗಿದೆ ನಾನು ಮಾಡಿರೋ ಡೆಕೋರೇಷನ್. ನೋಡಿ ಹೇಗಿದೆ ಅಂತ. ಮತ್ತು ನೀವು ಅಬ್ಸರ್ವ್ ಮಾಡ್ಬೋದು, ಕೇಕ್ ಮೇಲೆ ನಾನು 2 ರಿಂಗ್ಸು ಮತ್ತು ಡೂಡು ಬೂಬು ಅಂತೆಲ್ಲ ಬರೆದಿದ್ದೀನಿ. ಅದು ನಾನೇ ಬರೆದಿದ್ದು. ಸೊ ಕೇಕ್ ಶಾಪಲ್ಲಿ ನಾನೇ ಬರಿತೀನಿ ಅಂತ ಹೇಳಿ ಬರೆದಿದ್ದು. ಇದು ಫೈನಲ್ ಲುಕ್. ಸೊ ಈಗ ಸರ್ಪ್ರೈಸ್ ಕೊಡೋಣ. ಗೈಸ್, ಅವನು ನೋಡಿ ತುಂಬ ಸರ್ಪ್ರೈಸ್ ಆದ ಅನಿಸುತ್ತೆ. ಬಟ್ ಜಾಸ್ತಿ ಎಕ್ಸ್ಪ್ರೆಷನ್ ಇಲ್ಲ. ನಾನು ಲೈಟ್ ಆಫ್ ಮಾಡೋದು ಮರೆತಿದ್ದೆ, ಲೈಟ್ ಆಫ್ ಮಾಡಿದೆ. ಸೊ ಅವನು ಶಾಕಲ್ಲಿದ್ದಾನೆ. ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳ್ತಿದ್ದಾನೆ. ಬಟ್ ಅದೇ ವಾಯ್ಸ್ ಇಶ್ಯೂಸ್ ಇರೋದ್ರಿಂದ ನಾನು ವಾಯ್ಸ್ ಓವರಲ್ಲಿ ಹೇಳ್ತಿದ್ದೀನಿ. ಆ ವಾಯ್ಸ್ ಏನೂ ಕ್ಯಾಪ್ಚರ್ ಆಗಿಲ್ಲ.
ನಾನು ಸ್ವಲ್ಪ ಹೆದರ್ಕೊಂಡೆ, ಅದು ಫೈರ್ ಬಂದಿದ್ದು ನೋಡಿ. ಹಾಗೆ ನೀವು ನೋಡಿರ್ಬೋದು, ಇಲ್ಲಿ 2 ಗೊಂಬೆಗಳಿಟ್ಟಿದ್ದೀನಿ. ಆ 2 ಗೊಂಬೆ ಬಂದು ಚನ್ನಪಟ್ಟಣ ಟಾಯ್ಸು. ಅದು ಕೂಡ ನಮ್ಮ ಎಂಗೇಜ್ಮೆಂಟಲ್ಲಿ ನಾವು ತಂದಿದ್ದು. ಈಗ ರೋಸ್ ಕೊಡೋ ಟೈಮ್. ಬಟ್ ಆ್ಯಕ್ಚುಲಿ ನನಗೆ ನಗು ಬರ್ತಿತ್ತು. ಅದರಲ್ಲಿರೋದು ನಮ್ದು ಹಳೆ ರಿಂಗೇನೆ. ಬಟ್ ನಗು ಬರ್ತಿತ್ತು. ಲೈಕ್ ನಾನು ಹೊಸದಾಗೇನು ರಿಂಗ್ ಇಟ್ಟಿಲ್ಲ, ಹಳೆ ರಿಂಗ್ನೇ ಜಸ್ಟ್ ರೀಕ್ರಿಯೇಟ್ ಮಾಡೋಕ್ಕೋಸ್ಕರ ಕೊಟ್ಟಿದ್ದು. ಕೇಕ್ ಕಟಿಂಗ್ ಎಲ್ಲ ಆದಮೇಲೆ ನಾನು ನನ್ನ ಡೂಡುಗೆ ಹೆಂಗೆ ಮಾಡಿದೆ ಡೆಕೋರೇಷನ್ನ, ಲಾಸ್ಟ್ ಮಿನಿಟಲ್ಲಿ ಹೇಗೆ ಅರೇಂಜ್ ಮಾಡಿದೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ಯೂಶ್ವಲಿ ನಾನು ಅದನ್ನು ಮಾಡ್ತೀನಿ. ಸೊ ಹಾಗಾಯಿತು ಹಿಂಗಾಯಿತು ಅಂತ ಕತೆ ಹೇಳೋದು. ಸೊ ಅವನು ಕೇಳಿಸ್ಕೊಳ್ತಿದ್ದ. ಸೊ ಗೈಸ್, ಇದು ಒಂದು ಗಿಫ್ಟು ನನಗೆ ನಮ್ಮ ಡೂಡು ಕೊಟ್ಟಿದ್ದು. ಸೊ ಹಾರ್ಟ್ ಇದೆ ಇದರೊಳಗೆ. ಇದೊಂದಷ್ಟು ಫೋಟೋಸ್. ಸೊ ಒಂದು ಸ್ಮಾಲ್ ಕ್ಲಿಪ್. ಸೊ ಗೈಸ್, ಇದು ನನ್ನ ಎಂಗೇಜ್ಮೆಂಟ್ ವ್ಲಾಗ್. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.